ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ. ಈ ಆನ್ಲೈನ್ ಸೆಷನಲ್ಲಿ ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ ಪತ್ರಿಕೆ 3 ಸಾರ್ವಜನಿಕ ಆಡಳಿತ ಪ್ರಕ್ರಿಯೆಗಳು ಇದರ ಮೊದಲನೇ ಚಾಪ್ಟರ್, ಮೊದಲನೇ ಮಾಡ್ಯೂಲ್ 7ನೇ ಅಧಿವೇಶನನ ಈ ವಿಡಿಯೋ ಮುಖಾಂತರ ನಾನು ವಿವರಿಸ್ತಾ ಇದ್ದೀನಿ. ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, 3rd semester BA, paper 3, Public Administration, Process, Political Science, model number 1, session number 7. The topic is Span of Control, Organization Principles, main topic. Under that topic, it is also a subtopic, Niyantrana Vyapti, Span of Control. Niyantrana Vyapti andre artha tilkollona ಮೊದಲು. We should have to know what is the meaning of span of control first, and then we have to discuss about it, the other contents which we must know about span of control in the principles of management. ಸಾರ್ವಜನಿಕ ಆಡಳಿತದಲ್ಲಿ ನಿಯಂತ್ರಣ ವ್ಯಾಪ್ತಿ ಎಂದರೆ ಒಬ್ಬ ಅಧಿಕಾರಿ ಎಷ್ಟು ಜನ ಅಧೀನಾಧಿಕಾರಿಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ ಅಥವಾ ನಿರ್ದೇಶಿಸುವ ಸಾಮರ್ಥ್ಯ ಸೂಚಿಸುತ್ತದೆ. ಒಬ್ಬ ಅಧಿಕಾರಿ ಎಷ್ಟು ಜನ ಅಧೀನ ಅಧಿಕಾರಿಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ, ನಿರ್ದೇಶಿಸುವ ಅವನ ಸಾಮರ್ಥ್ಯನ ಸೂಚಿಸ್ತಕ್ಕಂಥದ್ದೇ ನಿಯಂತ್ರಣ ವ್ಯಾಪ್ತಿ. ಒಬ್ಬ ಮೇಲಧಿಕಾರಿ ಎಷ್ಟು ಜನರನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಿರೋದು ಈ ತತ್ವ. ಸ್ಪ್ಯಾನ್ ಆಫ್ ಕಂಟ್ರೋಲ್ ಇನ್ ಸಿಂಪಲ್ ಟರ್ಮ್ಸ್ ಮೀನ್ಸ್ ದ ನಂಬರ್ ಆಫ್ ಸಬಾರ್ಡಿನೇಟ್ಸ್ ಆರ್ ದ ಯೂನಿಟ್ಸ್ ಆಫ್ ವರ್ಕ್ ದಟ್ ಅನ್ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ personally direct or effectively control. Span of control in simple terms means the number of subordinates are the units of work that an administrator can personally effectively direct or to control. It is the capacity to control the subordinates from a superior officer. It is also known as span of supervision or span of management. ಡಿಮಾಕ್ ಅವರ ಪ್ರಕಾರ ಉದ್ಯಮವೊಂದರ ಮುಖ್ಯ ಕಾರ್ಯನಿರ್ವಾಹಕನ ಮತ್ತು ಆತನ ಕೈ ಕೆಳಗಿನ ಅಧಿಕಾರಿಗಳ ನಡುವಣ ನೇರ ಸಂಬಂಧ ಮತ್ತು ಸಂಪರ್ಕ ಇವುಗಳ ಪರಿಮಿತಿ ಮತ್ತು ಪ್ರಮಾಣಕ್ಕೆ ಸಂಬಂಧಪಟ್ಟಿರೋದೇ ನಿಯಂತ್ರಣ ವ್ಯಾಪ್ತಿ. ನಿಯಂತ್ರಣ ವ್ಯಾಪ್ತಿ ಅಂದರೆ ಏನು? ಡಿಮಾಕ್ ಅವರು ತಮ್ಮದೇ ಆದ ಮಾತಲ್ಲಿ ವಿವರಿಸಿದ್ದಾರೆ. ಇವರ ಪ್ರಕಾರ ಉದ್ಯಮವೊಂದರ ಮುಖ್ಯ ಕಾರ್ಯನಿರ್ವಾಹಕನ ಮತ್ತು ಆತನ ಕೈ ಕೆಳಗಿನ ಅಧಿಕಾರಿಗಳ ನಡುವಣ ನೇರ ಸಂಬಂಧ ಮತ್ತು ಸಂಪರ್ಕ ಇವುಗಳ ಪರಿಮಿತಿ ಮತ್ತು ಪ್ರಮಾಣಕ್ಕೆ ಸಂಬಂಧಪಟ್ಟಿರೋದೇ ನಿಯಂತ್ರಣ ವ್ಯಾಪ್ತಿ. ಅಕಾರ್ಡಿಂಗ್ ಟು ಡಿಮಾಕ್, ದ ಸ್ಪ್ಯಾನ್ ಆಫ್ ಕಂಟ್ರೋಲ್ ಈಸ್ ದ ನಂಬರ್ ಅಂಡ್ ದ ರೇಂಜ್ ಆಫ್ ಡೈರೆಕ್ಟ್ ಹೆಬಿಚುವಲ್ ಕಮ್ಯುನಿಕೇಶನ್ ಕಾಂಟ್ಯಾಕ್ಟ್ಸ್ ಬಿಟ್ವೀನ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫ್ ಅನ್ ಎಂಟರ್ಪ್ರೈಸ್ and his principal fellow officers. ಸರ್ ಜಾನ್ ಹ್ಯಾಮಿಲ್ಟನ್ ರವರ ಪ್ರಕಾರ ಪ್ರತಿ ಅಧಿಕಾರಿ 3 ರಿಂದ 4 ಜನ ಅಧೀನಾಧಿಕಾರಿಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಸರ್ ಜಾನ್ ಹ್ಯಾಮಿಲ್ಟನ್ ಹೇಳ್ತಾರೆ, ಒಬ್ಬ ಮೇಲಧಿಕಾರಿ ಪರಿಣಾಮಕಾರಿಯಾಗಿ 3 ರಿಂದ 4 ಜನ ಅಧೀನಾಧಿಕಾರಿಗಳನ್ನು ನಿಯಂತ್ರಿಸಬಹುದು. ಸರ್ ಜಾನ್ ಹ್ಯಾಮಿಲ್ಟನ್ says that the average human brain finds it effective scope in handling from 3 to 4 other brains. ಉರ್ವಿಕ್ ರವರು ಉನ್ನತ ಹಂತದಲ್ಲಿ 5 ರಿಂದ 6 ಮತ್ತು ಕೆಳ ಹಂತದಲ್ಲಿ 8 ರಿಂದ 12 ಅಧಿಕಾರಿಗಳನ್ನು ನಿಯಂತ್ರಿಸಬಹುದು ಅಂತ ಅಭಿಪ್ರಾಯ ಪಡ್ತಾರೆ. ಅಂದರೆ ಒಬ್ಬ ಮೇಲಧಿಕಾರಿ ಉನ್ನತ ಹಂತದಲ್ಲಿ 5 ರಿಂದ 6 ಜನರನ್ನು ನಿಯಂತ್ರಿಸಿದ್ರೆ ಕೆಳ ಹಂತದಲ್ಲಿ ಇರ್ತಕ್ಕಂಥ ಅಧಿಕಾರಿ 8 ರಿಂದ 12 ಜನರನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು, ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಉರ್ವಿಕ್ ಫಿಕ್ಸಸ್ ದ ಐಡಿಯಲ್ ನಂಬರ್ ಫಾರ್ ಸುಪೀರಿಯರ್ ಅಥಾರಿಟೀಸ್ ಟು ಬಿ 5 to 6. ಫಾರ್ ದೋಸ್ ಅಟ್ ದ ಲೋವೆಸ್ಟ್ ಲೆವೆಲ್ ಇಟ್ ಈಸ್ 8 to 12. ಅಟ್ ದ ಹೈಯರ್ ಲೆವೆಲ್ the higher authority or superior authority can control 5 to 6 members, but at lower level one superior authority can control 8 to 12 persons, can control and supervise over them.
ಹಾಲ್ಡೆನ್ ಮತ್ತು ಗ್ರಹಾಂ ವಾಲಾಸ್ ರವರು 10ರಿಂದ 12 ಜನ ಅಧಿಕಾರಿಗಳ ಮೇಲ್ವಿಚಾರಣೆ ನಡೆಸಬಹುದು ಅಂತ ಹೇಳಿದ್ದಾರೆ. ಒಬ್ಬ ಮೇಲಧಿಕಾರಿ ತನ್ನ ಅಧೀನದಲ್ಲಿರ್ತಕ್ಕಂಥ 10ರಿಂದ 12 ಜನರನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಮೇಲ್ವಿಚಾರಣೆ ನಡೆಸಬಹುದು. ಹಾಲ್ಡೆನ್ ಅಂಡ್ ಗ್ರಹಾಂ ವಾಲಾಸ್ ಆರ್ ಆಫ್ ದ ವ್ಯೂ ದಟ್ ಚೀಫ್ ಎಕ್ಸಿಕ್ಯೂಟಿವ್ could supervise 10 to 12 subordinates without being overburdened. ಹೆನ್ರಿ ಫಯಲ್ ಅವರ ಅಭಿಪ್ರಾಯದಲ್ಲಿ ಬೃಹತ್ ಸಂಸ್ಥೆಯೊಂದರ ಕಾರ್ಯನಿರ್ವಾಹಕನು 5 ಅಥವಾ 6 ಜನ ಅಧಿಕಾರಿಗಳ ಕೆಲಸದ ಮೇಲ್ವಿಚಾರಣೆ ನೋಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇರಬಾರ್ದು. ಹೆನ್ರಿ ಫಯಲ್ ಹೇಳ್ತಾರೆ, ಒಂದು ದೊಡ್ಡ ಸಂಸ್ಥೆಯೊಂದರ ಕಾರ್ಯನಿರ್ವಾಹಕ ಚೀಫ್ ಎಕ್ಸಿಕ್ಯೂಟಿವ್ 5 ಅಥವಾ 6 ಜನ ಅಧಿಕಾರಿಗಳ ಕೆಲಸದ ಮೇಲ್ವಿಚಾರಣೆ ನೋಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇರಬಾರ್ದು. ಜಾಸ್ತಿ ಜನರನ್ನು ಮೇಲ್ವಿಚಾರಣೆ ನಡೆಸೋಕ್ಕಾಗಲ್ಲ, ಆಗಬಾರ್ದು ಅಂತ. ಅಮೆರಿಕಾದ ನಿರ್ವಹಣಾ ಸಂಘ ಅಮೆರಿಕನ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಹೋಲ್ಡ್ಸ್ ದ ಒಪಿನಿಯನ್ ದಟ್ ಒಬ್ಬ ಮೇಲಧಿಕಾರಿ 9 ಜನ ಅಧೀನ ಅಧಿಕಾರಿಗಳನ್ನು ನಿಯಂತ್ರಿಸಬಹುದು ಅಂತ ಹೇಳುತ್ತೆ. ಉರ್ವಿಕ್ ಅಡ್ವೊಕೇಟೆಡ್ ಮೋರ್ ಸ್ಪೆಸಿಫಿಕ್ limit to the span of management. No supervisor can supervise directly the work of more than 5 or at the most subordinates whose work interlocks. A proper span of control is behavioral and situational. It varies with the ability of both the boss and the subordinates. L.F. Urwick advocated more specific limit to the span of management. No superior can supervise directly the work of more than 5 or at the most 6 subordinate whose work interlocks. A proper span of control is behavioral and situational. It varies with the ability of both the boss and subordinates. ನಿಯಂತ್ರಣ ವ್ಯಾಪ್ತಿಯನ್ನು ನಿರ್ಧರಿಸುವ ಅಂಶಗಳು ಯಾವುದ್ಯಾವುದು ಅಂತ. ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ದ ಸ್ಪ್ಯಾನ್ ಆಫ್ ಕಂಟ್ರೋಲ್. ಯಾವ್ಯಾವ ಅಂಶಗಳು ನಿಯಂತ್ರಣ ವ್ಯಾಪ್ತಿಯನ್ನು ನಿರ್ಧರಿಸುತ್ತವೆ? ಸುಲಭವಾಗಿ ಸಂಕ್ಷಿಪ್ತವಾಗಿ ಹೇಳೋದಾದರೆ, ನೇಚರ್ ಆಫ್ ವರ್ಕ್ ಫಸ್ಟ್ ಒನ್. ಕಾರ್ಯದ ಸ್ವರೂಪ ಸರಳವಾಗಿದ್ದು, ಅರ್ಥ ಆಗಿದ್ದು, ಕೆಲಸ ನಿರ್ವಹಿಸಲು ಎಲ್ಲ ಉದ್ಯೋಗಿಗಳು ಅದರಲ್ಲಿ ಪರಿಣಿತಿನ ಪಡೆದಿದ್ದು, ಕಾರ್ಯ ಸುಲಭವಾಗಿ ಆಗುವಂತಿದ್ದರೆ ಅದನ್ನು ಅಂಥ ಕಡೆಗಳಲ್ಲಿ ಹೆಚ್ಚಿನ ಜನರನ್ನು ಸೂಪರ್ವೈಸ್ ಮಾಡ್ಬೋದು ಮತ್ತು ನಿಯಂತ್ರಿಸ್ಬೋದು. ಕಾರ್ಯದ ಸ್ವರೂಪದ ಬಗ್ಗೆ ಮೇಲಧಿಕಾರಿಗೆ ಅರಿವಿದ್ದಾಗ ಮತ್ತು ಕಾರ್ಯನಿರ್ವಹಿಸುವ ಎಲ್ಲರಿಗೂ ಕಾರ್ಯದ ಸ್ವರೂಪದ ಬಗ್ಗೆ ಸ್ಪಷ್ಟತೆ ಇದ್ದಾಗ ಹೆಚ್ಚು ಜನರನ್ನ ನಿಯಂತ್ರಿಸ್ಬೋದು. ಹಾಗೆಯೇ ಕಾಲ ನಿಯಂತ್ರಣ ವ್ಯಾಪ್ತಿಯನ್ನು ನಿರ್ಧರಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಕಾಲ ಸಹ, ಟೈಮ್. ಹಾಗೆಯೇ ಸ್ಥಳ ಅಂತ ಹೇಳಿದ್ರೆ ಒಂದೇ ಕಡೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ರೆ ಹೆಚ್ಚು ಜನರ ಮೇಲೆ ನಿಯಂತ್ರಣ ಇಟ್ಕೋಬೋದು. ಬೇರೆ ಬೇರೆ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರೆ ಹೆಚ್ಚು ಜನ ಉದ್ಯೋಗಿಗಳ ಮೇಲೆ ಕೆಲಸ ಸೂಪರ್ವೈಷನ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಕಾಲದಲ್ಲಿ ಟೈಮ್, ಇದು ಕೆಲಸ ಮಾಡಬೇಕಾಗಿರೋ ಕಾರ್ಯ ಹೆಚ್ಚು ಕಾಲ ತೆಗೆದುಕೊಳ್ಳುತ್ತಾ, ಕಡಿಮೆ ಕಾಲ ತೆಗೆದುಕೊಳ್ಳುತ್ತಾ. ಹೆಚ್ಚು ಕಾಲ ತೆಗೆದುಕೊಳ್ಳೋಂಗಿದ್ರೆ ಅಲ್ಲಿ ಹೆಚ್ಚು ಜನರನ್ನ ನಿಯಂತ್ರಣ ಮಾಡೋಕ್ಕಾಗಲ್ಲ. ಕಡಿಮೆ ಸ್ಪ್ಯಾನ್ ಆಫ್ ಟೈಮಲ್ಲಿ ಕೆಲಸ ಮುಗಿಯೋಗಿದ್ರೆ ಹೆಚ್ಚು ಜನರ ಮೇಲೆ ನಿಯಂತ್ರಣನ ಸಾಧಿಸ್ಬೋದು. ನೆಕ್ಸ್ಟ್ 4ನೇದಾಗಿ ಸ್ಥಳದ ಬಗ್ಗೆ ಹೇಳಿದೆ ನಾನು, ಪ್ಲೇಸ್. ಎಲ್ಲ ಉದ್ಯೋಗಿಗಳು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಹೆಚ್ಚು ಜನರ ಮೇಲೆ ಮೇಲ್ವಿಚಾರಣೆ ನಡೆಸ್ಬೋದು ಮೇಲಧಿಕಾರಿ. ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರೆ ಅಷ್ಟು ಪರಿಣಾಮಕಾರಿಯಾಗಿ ಅವ್ರ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಆಗೋದಿಲ್ಲ ಕೆಲವೊಮ್ಮೆ. ಹಾಗೆಯೇ ಮೇಲಧಿಕಾರಿಯ ವ್ಯಕ್ತಿತ್ವ ನಿರ್ಧರಿಸುತ್ತೆ. ಅವನ ಪರ್ಸನಾಲಿಟಿ, ಅವನಿಗೆ ಸಾಮರ್ಥ್ಯ ಇದ್ದರೆ, ಕೆಲಸ ಮಾಡಿಸ್ತಕ್ಕಂತಹ ಸಾಮರ್ಥ್ಯ ಮೇಲಧಿಕಾರಿಯಲ್ಲಿದ್ದರೆ ಹೆಚ್ಚು ಜನರ ಮೇಲೆ ಪರಿಣಾಮಕಾರಿಯಾಗಿ ನಿಯಂತ್ರಣ ಸಾಧಿಸ್ತಾನೆ. ಇದು ಆತನ ವ್ಯಕ್ತಿತ್ವವನ್ನು ಅವಲಂಬಿಸಿರುತ್ತೆ. ಆತ ವೀಕ್ ಆಗಿದ್ದರೆ, ದುರ್ಬಲನಾಗಿದ್ದರೆ ಹೆಚ್ಚು ಜನರ ಮೇಲೆ ನಿಯಂತ್ರಣ ಸಾಧಿಸೋಕ್ಕಾಗಲ್ಲ. ಹಾಗೆಯೇ ಮೇಲ್ವಿಚಾರಣೆಯ ತಂತ್ರಗಳನ್ನು ಬಳಸಬೇಕು. ಈಗ ಆಧುನಿಕ ಕಾಲದಲ್ಲಿ ಉದ್ಯೋಗಿಗಳ ಮೇಲೆ CC ಕ್ಯಾಮ್ರಾ ಇಡಬಹುದು, ಅವ್ರು ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ಆಜ್ಞೆನ ಪಾಲಿಸ್ತಾ ಇದ್ದಾರಾ ಚೆಕ್ ಮಾಡ್ಬೋದು. ಆಧುನಿಕ ತಂತ್ರಜ್ಞಾನನ ಬಳಸೋದ್ರ ಮೂಲಕ ಹೆಚ್ಚು ಜನರ ಮೇಲೆ ನಿಯಂತ್ರಣ ಸಾಧಿಸ್ಬೋದು. ಆ ಟೆಕ್ನಿಕ್ಸ್ ಗೊತ್ತಿದ್ದರೆ, ಇಲ್ಲದೆ ಹೋದರೆ ನಿಯಂತ್ರಣ ಮಾಡೋಕ್ಕಾಗಲ್ಲ.
ಹಾಗೆಯೇ ಅಧಿಕಾರ ನಿಯೋಜನೆ ಮೂಲಕ ಮೇಲಧಿಕಾರಿ ತನ್ನ ಅಧೀನ ಅಧಿಕಾರಿಗಳಿಗೆ ಸ್ವಲ್ಪ ತನ್ನ ಅಧಿಕಾರಗಳನ್ನು ನಿಯೋಜಿಸೋದು, ವಹಿಸ್ಕೊಡೋದ್ರ ಮೂಲಕ ಬೈ ಮೀನ್ಸ್ ಆಫ್ ಡೆಲಿಗೇಷನ್ ಆಫ್ ಪವರ್ ಹೆಚ್ಚು ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದ ಹೋಲ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಹ್ಯಾಸ್ ಚೇಂಜ್ಡ್ ಇನ್ ದ ರೀಸೆಂಟ್ ಟೈಮ್ಸ್ ಡ್ಯೂ ಟು ದ ಫಾಲೋಯಿಂಗ್ ಫ್ಯಾಕ್ಟರ್ಸ್: the increasing use of automation and mechanization in administration, the information revolution, the increasing number and growing role of the specialists, technicians and professionals in civil service. Because of these reasons, the whole span of control has changed in the recent times. ನಿಯಂತ್ರಣ ವ್ಯಾಪ್ತಿಯನ್ನು ನಿರ್ಧರಿಸುವ ಅಂಶಗಳು ಇನ್ನೊಂದ್ಸರಿ ಹೇಳೋದಾದರೆ ಕಾರ್ಯನಿರ್ವಹಿಸ್ತಕ್ಕಂಥ ಸ್ವರೂಪ, ಕಾಲ, ಹೆಚ್ಚು ಟೈಮ್ ತೆಗೆದುಕೊಳ್ಳುತ್ತಾ ಕಡಿಮೆ ಟೈಮ್ ತೆಗೆದುಕೊಳ್ಳುತ್ತಾ, ಸ್ಥಳ ಎಲ್ಲ ಒಂದೇ ಕಡೆ ಇರ್ತಾರ, ದೂರ ಇರ್ತಾರ, ವ್ಯಕ್ತಿತ್ವ, ಮೇಲಧಿಕಾರಿಯ ವ್ಯಕ್ತಿತ್ವ, ಮೇಲ್ವಿಚಾರಣೆಯ ತಂತ್ರಗಳು ಹಾಗೂ ಅಧಿಕಾರ ನಿಯೋಜನೆ, ಇಷ್ಟೆಲ್ಲದರ ಆಧಾರದ ಮೇಲೆ ನಿಯಂತ್ರಣ ವ್ಯಾಪ್ತಿಯನ್ನು ಪರಿಣಾಮಕಾರಿಯಾಗಿ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಟಾಪಿಕಲ್ಲಿ ಇನ್ನೊಂದು ಅಡಿಷನಲ್ ಟಾಪಿಕ್ ಹೇಳೋದಾದರೆ ಲೈನ್ ಅಂಡ್ ಸ್ಟಾಫ್ ಏಜೆನ್ಸೀಸ್ ಅಂತ ಇದೆ. ಇದೇ ಅಧಿವೇಶನದಲ್ಲಿ 7ನೇ ಸೆಷನ್ ಅಲ್ಲೇನೆ ಕಾರ್ಯನಿರ್ವಾಹಕ ವರ್ಗ ಅಥವಾ ಘಟಕ ಮತ್ತು ಸಲಹಾ ವರ್ಗ ಅಥವಾ ಘಟಕ, ಲೈನ್ ಅಂಡ್ ಸ್ಟಾಫ್ ಏಜೆನ್ಸೀಸ್. ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಶಾರ್ಟ್ ನೋಟ್ಸ್ ಫಾರ್ 5 marks in main exam. The term line is drawn from military organization. Line refers to command, the hierarchy which commands the military forces in the battlefield is known as line. Once again I repeat, the term line is drawn from military organization. Line refers to command, the hierarchy which commands the military forces in the battlefield is known as line. Line agency is also known as scalar organization, military organization. This is one of the oldest and simplest form of agency. Line organization presupposes that direct authority is exercised by a superior over his subordinates. The flow of this authority is always downwards. ಲೈನ್ ಎಂಬ ಪದ ಸೈನಿಕ ಸಂಘಟನೆಯಿಂದ ತೆಗೆದುಕೊಳ್ಳಲಾಗಿದೆ. ಸೈನ್ಯದಲ್ಲಿ ಲೈನ್ ಎಂಬ ಪದ ಮುಖ್ಯವಾಗಿ ಆಜ್ಞೆಯನ್ನು ಸೂಚಿಸುತ್ತದೆ. ಇಲ್ಲಿ ಅಧಿಕಾರ ಮತ್ತು ಆಜ್ಞೆ ಸಂಬಂಧ ಇದೆ. ಆಡಳಿತದ ಘಟಕಗಳಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ವ್ಯಕ್ತಿಗಳೆಲ್ಲರೂ ಏಕ ಆದೇಶಕ್ಕೆ ಒಳಪಟ್ಟಿರ್ತಾರೆ ಹಾಗೂ ಮೇಲಧಿಕಾರಿಯ ಆಜ್ಞೆಗಳನ್ನು ಪಾಲಿಸ್ತಾರೆ. There are 4 types of line agencies in public administration. They are government departments, public corporations, government companies, independent regulatory commissions. ಸಾರ್ವಜನಿಕ ಆಡಳಿತದಲ್ಲಿ 4 ರೀತಿಯ ಕಾರ್ಯನಿರ್ವಾಹಕ ವರ್ಗಗಳಿರೋದನ್ನು ಕಾಣಬಹುದು. ಅವುಗಳೆಂದರೆ ಸರ್ಕಾರಿ ಇಲಾಖೆಗಳು, ಸಾರ್ವಜನಿಕ ನಿಗಮಗಳು, ಸರ್ಕಾರಿ ಕಂಪನಿಗಳು, ಸ್ವತಂತ್ರ ನಿಯಂತ್ರಣ ಆಯೋಗಗಳು. According to L.D. White, major functions of line agencies include making decisions. L.D. White ಅವರ ಪ್ರಕಾರ ಲೈನ್ ಏಜೆನ್ಸಿ ಅದರ ಮುಖ್ಯ ಕಾರ್ಯಗಳು ನಿರ್ಧಾರ ತೆಗೆದುಕೊಳ್ಳೋದು, ಜವಾಬ್ದಾರಿ ತೆಗೆದುಕೊಳ್ಳೋದು, ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ, ಇಂಟರ್ಪ್ರಿಟಿಂಗ್ ಅಂಡ್ ಡಿಫೆಂಡಿಂಗ್ ಪಾಲಿಸಿ ಅಂಡ್ ಆಪರೇಷನ್ಸ್, ನೀತಿ ಹಾಗೂ ಕಾರ್ಯಕ್ರಮಗಳಿಗೆ ಅರ್ಥ ವಿವರಣೆ ನೀಡ್ತಕ್ಕಂಥದ್ದು. 4ನೇದಾಗಿ ಮೇಂಟೈನಿಂಗ್ ಪ್ರೊಡಕ್ಷನ್ ಅಂಡ್ ಸೀಕಿಂಗ್ ಎಫಿಷಿಯನ್ಸಿ ಅಂಡ್ ಎಕಾನಮಿ, ಉತ್ಪಾದಕತೆಯನ್ನು ನಿರ್ವಹಿಸುವುದು ಮತ್ತು ಆರ್ಥಿಕತೆಯಲ್ಲಿ ದಕ್ಷತೆಯನ್ನು ಸಾಧಿಸುವುದು ಲೈನ್ ಏಜೆನ್ಸಿಯ ಮುಖ್ಯ ಕೆಲಸ. ಮೆರಿಟ್ಸ್ ಆಫ್ ಲೈನ್ ಆರ್ಗನೈಸೇಷನ್, ಇದರಲ್ಲಿ ಏನೇನು ಗುಣಗಳು ಕಂಡು ಬರುತ್ತೆ ಅಂತ. ಇಟ್ ಈಸ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ದಿಸ್ ಫಾರ್ಮ್ ಈಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. It is very simple to understand. Secondly, it fixes the responsibility, unified control, quick decisions can be taken here. Flexibility is common factor in this organization, line staff. Defects, overloading, lack of specialization. ಈಗ ಸಲಹಾ ವರ್ಗ ಅಂದರೆ ಏನು ಅನ್ನೋದನ್ನು ನೋಡೋಣ. ಲಿಟ್ರಲಿ ಸ್ಟಾಫ್ ಮೀನ್ಸ್ ಸ್ಟಿಕ್. ಸ್ಟಾಫ್ ಮೀನ್ಸ್ ಎ ಸ್ಟಿಕ್ which is carried for the support in public administration. Staff refers to such activities in an organization which assist the departmental head or the chief executive in performance of his duties. ಸ್ಟಾಫ್ ಎಂಬ ಇಂಗ್ಲಿಷ್ ಪದದ ಅರ್ಥ ನಡೆಯುವಾಗ ಆಧಾರಕ್ಕಾಗಿ ಬಳಸುವ ಕೋಲು ಎಂದಾಗುತ್ತದೆ. ಆಡಳಿತದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನಿಗೆ ಸಮಯೋಚಿತವಾದ ಹಾಗೂ ಯೋಗ್ಯವಾದ ಸಲಹೆ,
ಅಗತ್ಯವಾದ ಮಾಹಿತಿ ಒದಗಿಸಲು ಸಲಹಾ ವರ್ಗದ ಅಗತ್ಯ ಇದೆ. ನಿರ್ಧಾರ ತೆಗೆದುಕೊಳ್ಳಬೇಕಾದ ಕಾರ್ಯನಿರ್ವಾಹಕನಿಗೆ ಸಲಹೆ ನೀಡುವುದಕ್ಕಾಗಿ ಈ ವರ್ಗ ಇರುತ್ತೆ, ಹೊರತಾಗಿ ನಿರ್ಣಯ ತೆಗೆದುಕೊಳ್ಳೋದಕ್ಕಲ್ಲ. ಅಂದರೆ ಕಾರ್ಯನಿರ್ವಾಹಕನಿಗೆ ಸಮಯೋಚಿತವಾದ ಯೋಗ್ಯವಾದ ಸಲಹೆ ಕೊಡಲು, ಅಗತ್ಯವಾದ ಮಾಹಿತಿ ಒದಗಿಸಲು ಸಲಹಾ ವರ್ಗದ ಅಗತ್ಯ ಇರುತ್ತೆ. ಸಲಹೆ ನೀಡೋದಷ್ಟೇ ಇವ್ರ ಕೆಲಸ. ಆ ಸಲಹೆಯನ್ನು ತೆಗೆದುಕೊಳ್ಳೋದು ಬಿಡೋದು ಮುಖ್ಯ ಕಾರ್ಯನಿರ್ವಾಹಕನಿಗೆ ಸೇರಿರುತ್ತೆ. ಇವರ ಕೆಲಸ ಸಲಹೆ ನೀಡೋದು ಅಷ್ಟೇ, ಬಿಟ್ಟರೆ ನಿರ್ಣಯ ತೆಗೆದುಕೊಳ್ಳೋದಲ್ಲ. ನಿರ್ಣಯ ತೆಗೆದುಕೊಳ್ಳೋದು ಮುಖ್ಯ ಕಾರ್ಯನಿರ್ವಾಹಕ. ಈಗ ವ್ಯಾಖ್ಯೆಗಳನ್ನು ನೋಡೋದಾದರೆ, ಆಲ್ವಿನ್ ಬ್ರೌನ್ ಪ್ರಕಾರ, ಆಲ್ವಿನ್ ಬ್ರೌನ್, there are two models in most organization: line which executes and staff which plans and renders many other incidental services. Alvin Brown holds that opinion that there are two models in most organization: line which executes and staff which plans and renders many other incidental services. ಆಲ್ವಿನ್ ಬ್ರೌನ್ ಪ್ರಕಾರ ಪ್ರತಿಯೊಂದು ಸಂಘಟನೆಯಲ್ಲಿ ಎರಡು ತೆರನಾದ ಆಡಳಿತಾಂಗಗಳನ್ನು ನೋಡಬಹುದು. ಮೊದಲನೇದಾಗಿ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸತಕ್ಕಂತಹ ಜವಾಬ್ದಾರಿ ಹೊತ್ತಿರುವ ಕಾರ್ಯನಿರ್ವಾಹಕ ವರ್ಗ. ಎರಡನೇದಾಗಿ ಯೋಜನೆಗಳನ್ನು ಸಿದ್ಧಪಡಿಸಿ ಅಗತ್ಯ ಸಲಹೆಗಳನ್ನು ನೀಡತಕ್ಕಂತಹ ಸಲಹಾ ವರ್ಗ. ಕ್ಲಾಸಿಫಿಕೇಶನ್ ಆಫ್ ಸ್ಟಾಫ್. ಈಗ ಸಲಹಾ ವರ್ಗದ ಪ್ರಕಾರಗಳೇನಿದೆ, ವರ್ಗೀಕರಣ ಏನಿದೆ ಅನ್ನೋದನ್ನು ನೋಡೋದಾದರೆ, ಪಿಫ್ನರ್ ಅಂಡ್ ಪ್ರೆಸ್ತಸ್ ಕ್ಲಾಸಿಫೈ ಸ್ಟಾಫ್ ಇಂಟು 3 types such as general staff, technical staff, auxiliary staff. ಪಿಫ್ನರ್ ಮತ್ತು ಪ್ರೆಸ್ತಸ್ ರವರು ಸಲಹಾ ವರ್ಗವನ್ನು 3 ಭಾಗಗಳಲ್ಲಿ ವರ್ಗೀಕರಿಸಿದ್ದಾರೆ: ಸಾಮಾನ್ಯ ಸಲಹಾ ವರ್ಗ, ತಾಂತ್ರಿಕ ಸಲಹಾ ವರ್ಗ, ಅಥವಾ ಲಾಸ್ಟ್ಲಿ ಅನುಸಂಘಿಕ ಅಥವಾ ಸಹಾಯಕ ವರ್ಗ. ಸಾಮಾನ್ಯ ಸಲಹಾ ವರ್ಗ ನಂಬರ್ 1,